ಇನ್ನು ಇಂಡಿಗೋ ರಗಳೇ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಇವತ್ತು ದೇಶಾದ್ಯಂತ 500ಕ್ಕೂ ಹೆಚ್ಚು ವಿಮಾನಗಳ ಪ್ರಯಾಣ ರದ್ದಾಗಿದೆ. ಇಂಡಿಗೋ ಸಂಸ್ಥೆ ನಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅಂತ ಪ್ರಯಾಣಿಕರಂತೂ ಗರಂ ಆಗಿ ವಾಚಾಮಗೋಚರವಾಗಿ ಬೈಗುಳ ಮಾಡ್ತಿದ್ದಾರೆ. ಇತ್ತ ಯದ್ವಾ ಟಿಕೆಟ್ ಬೆಲೆ ಏರಿಸ್ತಾ ಇದ್ದಂತ ಇತರ ವಿಮಾನಯಾನ ಸಂಸ್ಥೆಗಳಿಗೆ ಅಂತೂ ಬಹಳ ತಡವಾಗಿ ನಿದ್ದೆಯಿಂದ ಎದ್ದಿರುವಂತ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ. ಒಂದು ರೇಟ್ ಕಾರ್ಡ್ ಕೂಡ ಫಿಕ್ಸ್ ಮಾಡಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಏರ್ಪೋರ್ಟ್ಗಳು ಲಗೇಜ್ ಬ್ಯಾಗ್ಗಳ ಮಾರಾಟ ಕೇಂದ್ರದಂತೆ ಕಾಣ್ತಿವೆ. ಎತ್ತ ಕಣ್ಣಾಯಿಸಿದ್ರು ಬರೀ ಟ್ರಾವೆಲ್ ಬ್ಯಾಗ್ಗಳೇ ಕಾಣ್ತಿವೆ. ಬೆಂಗಳೂರು, ಚೆನ್ನೈ, ಹೈದರಾಬಾದ್ನಲ್ಲಂತೂ ಸಾವಿರಾರು ಲಗೇಜ್ ಬ್ಯಾಗ್ಗಳೊಂದಿಗೆ ವಿಮಾನ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ. ಹಲವರು ಕಣ್ಣೀರು ಹಾಕ್ತಿದ್ದಾರೆ. ಒಂದೊಂದು ದೃಶ್ಯವು ಇಂಡಿಗೋ ವಿಮಾನ ಹಾರಾಟ ರದ್ದಿನಿಂದ ಪ್ರಯಾಣಿಕರು ಅನುಭವಿಸ್ತಿರೋ ಸಂಕಷ್ಟವನ್ನ ಸಾರಿ ಹೇಳ್ತಿವೆ. ಕಳೆದ 5 ದಿನಗಳಿಂದ ಇಂಡಿಗೋ ವಿಮಾನಗಳು ರೆಕ್ಕೆ ಬಿಚ್ಚುತ್ತಿಲ್ಲ. ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ವಿಲ ಒದ್ದಾಡುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇಂಡಿಗೋ ಕೌಂಟರ್ ಮುಂಭಾಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಶ್ರೀನಗರ ಪ್ರವಾಸಕ್ಕೆ ಹೊರಟವರಿಗೆ ಬೆಂಗಳೂರಿನಲ್ಲೇ ಶಾಕ್ ಎದುರಾಗಿದೆ. 2 ದಿನದಲ್ಲಿ ರೀಫಂಡ್ ಮಾಡ್ತೀವಿ ಅಂತ ಇಂಡಿಗೋದವರು ಹೇಳ್ತಿದ್ದಾರೆ. ಆದ್ರೆ ಶ್ರೀನಗರದಲ್ಲಿ ಬುಕ್ ಮಾಡಿರೋ ಟೂರ್ ಪ್ಯಾಕೇಜ್ ದುಡ್ಡು ಯಾರು ಕೊಡ್ತಾರೆ ಅಂತ ಪ್ರಯಾಣಿಕರು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಟು ಶ್ರೀನಗರ ಹೋಗ್ತಾ ಇದ್ವಿ. ಅಲ್ಲೆಲ್ಲ ನಾವು ಟ್ರಿಪ್ಗೆ ಪ್ಲಾನ್ ಮಾಡಿಬಿಟ್ಟು ಶ್ರೀನಗರ ಹೋಗ್ತಾ ಇದ್ದೀವಿ. ಬಟ್ ಇವಾಗ ಇದಕ್ಕಿದ್ದಂಗೆ ಫ್ಲೈಟ್ ಕ್ಯಾನ್ಸಲ್ ಅಂದರೆ ನಮಗೆ ಆಲ್ಟರ್ನೇಟಿವ್ ಏನೂ ಇಲ್ಲ. ಅಟ್ಲೀಸ್ಟ್ ಆಲ್ಟರ್ನೇಟಿವ್ ರೀಶೆಡ್ಯೂಲ್ ಮಾಡಿ ಅಟ್ಲೀಸ್ಟ್ ಫ್ಲೈಟ್ ಆದರೂ ಬೇರೆ ಕೊಡಬೇಕು. ಈಗ ನಾವು ಅದು ಫ್ಲೈಟ್ ಇಲ್ಲ, ಯಾವುದೂ ಫ್ಲೈಟ್ ಇಲ್ಲ ಅಂದಮೇಲೆ ಈಗ ನೆಕ್ಸ್ಟ್ ನಾವು ಅಲ್ಲಿ ಈ ಪ್ಯಾಕೇಜ್ ಎಲ್ಲ ಬುಕ್ ಮಾಡ್ಕೊಂಡು ಅಲ್ಲಿ ಪ್ಯಾಕೇಜ್ ಬುಕ್ ಮಾಡಿರ್ತೀವಿ. ರಿಫಂಡ್ ಮಾಡ್ತೀನಿ ಅಂದ್ಬಿಟ್ರೆ ನಮಗೆ ಅಲ್ಲೆಲ್ಲ ನಾವು ಪ್ಯಾಕೇಜ್ ಬುಕ್ ಮಾಡಿರೋದು ಅವೆಲ್ಲ ನಮಗೆಲ್ಲ ಹೊಡ್ತಾ ಬೀಳಲ್ವಾ. ಇಂಡಿಗೋ ಬೇಜವಾಬ್ದಾರಿಯಿಂದಾಗಿ ಹೈದರಾಬಾದ್ಗೆ ತೆರಳಬೇಕಿದ್ದ ಸಿಂಗರ್ ಅನನ್ಯ ಪ್ರಕಾಶ್ ಕಣ್ಣೀರಿಟ್ಟಿದ್ದಾರೆ. ಬ್ಯಾಗೇಜ್ ಕೊಡಿ ಅಂದ್ರೂ ಸಿಬ್ಬಂದಿ ಸ್ಪಂದಿಸ್ತಾ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ವಿಮಾನ ಕ್ಯಾನ್ಸಲ್ ಆದ ಕಾರಣ ಕಾರಲ್ಲೇ ಪ್ರಯಾಣ ಬೆಳೆಸಿದ್ದಾರೆ. ನಾನಿವತ್ತು ಬೆಳಿಗ್ಗೆ ಚೆಕ್ ಇನ್ ಮಾಡಿದೆ. ನಾನು ಚೆಕ್ ಇನ್ ಮಾಡಿದ್ದಕ್ಕೆ ನನಗೆ ಬ್ಯಾಗೇಜ್ ಕೇಳಿದೆ. ನಾನು ಅಟ್ಲೀಸ್ಟ್ ಬ್ಯಾಗೇಜ್ ಆದ್ರೂ ಕೊಡಿ, ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು 7 ಗಂಟೆಗೆ ನಾನು ಹೈದರಾಬಾದಲ್ಲಿ ಇರಬೇಕಾಗಿತ್ತು. ಅಂಡ್ ಫ್ಲೈಟಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಆನ್ ರೋಡಲ್ಲಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಬ್ಯಾಗೇಜ್ ಕೊಡಿ ನನಗೆ ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ಹೇಳಿದ್ರು ನಿಮ್ಗೆ ಲೇಟ್ ಆಗುತ್ತೆ ನಿಮ್ ಬ್ಯಾಗೇಜ್ ತಗೊಳ್ಳೋದಕ್ಕೆ ಅಂತ. ಆಮೇಲೆ ನೋಡಿದ್ರೆ 2 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ 4 ಅವರ್ ಅಂದ್ರು, 4 ಅವರ್ ವೇಟ್ ಮಾಡಿ ತಗೊಂಡೋದ್ರು ನಮ್ಗೆ ಹೈದರಾಬಾದ್ ರೀಚ್ ಆಗಕ್ಕಾಗಲ್ಲ. ಆಸ್ ಆಲ್ ನೋ, ಇಂದು 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದು. ದೇಶಾದ್ಯಂತ ಇವತ್ತು 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಬಂದಾಗಿದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಪ್ರಯಾಣಿಕರು ದಾಂಗುಡಿ ಇಡ್ತಿದ್ದಾರೆ. ಆದರೆ ಇಂಡಿಗೋ ವಿಮಾನಗಳು ಬರ್ತಿಲ್ಲ. ಹೀಗಾಗಿ ವಿಮಾನ ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ರೆಕ್ಕೆ ಬಿಚ್ಚದ ಇಂಡಿಗೋ, ಏರಿಕೆಯಾಯಿತು ಟಿಕೆಟ್ ದರ. ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರ ಪರದಾಟವನ್ನೇ ಬಂಡವಾಳ ಮಾಡಿಕೊಂಡ ಇತರೆ ಏರ್ಲೈನ್ಸ್ಗಳು ಟಿಕೆಟ್ ದರವನ್ನ ಹೆಚ್ಚಿಸಿವೆ. 20,000 ರೂಪಾಯಿಂದ 75,000 ರೂಪಾಯಿವರೆಗೂ ದರ ಏರಿಕೆ ಮಾಡಿವೆ. ಇದರ ಬೆನ್ನಲ್ಲೇ ವಿಮಾನಯಾನ ಸಚಿವಾಲಯ ಅಲರ್ಟ್ ಆಗಿದ್ದು ಏರ್ಲೈನ್ಸ್ಗಳಿಗೆ ಯದ್ವಾ ದರ ಏರಿಕೆ ಮಾಡದಂತೆ ಎಚ್ಚರಿಕೆ ನೀಡಿದೆ. ಟಿಕೆಟ್ ದರ ಏರಿಕೆಯಲ್ಲಿ ಮಾನದಂಡ ಪಾಲಿಸುವಂತೆ ನಿರ್ದೇಶಿಸಿದೆ. ನಿಯಮ ಪಾಲಿಸದಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಾಗಿ ವಾರ್ನ್ ಮಾಡಿದೆ. ಇಂತಿಷ್ಟೇ ದರ ಇರಬೇಕು ಅಂತ ನಿಗದಿಪಡಿಸಿದೆ. 500 ಕಿಲೋಮೀಟರ್ ವರೆಗಿನ ಪ್ರಯಾಣದ ಅಂತರದ ದರ 7,500 ರೂಪಾಯಿ ಮೀರುವಂತಿಲ್ಲ ಅಂತ ವಿಮಾನಯಾನ ಸಚಿವಾಲಯ ಆದೇಶಿಸಿದೆ. ಅಲ್ಲದೆ 500ರಿಂದ 1,000 ಕಿಲೋಮೀಟರ್ಗೆ 12,000 ರೂಪಾಯಿ, 1,000ದಿಂದ 1,500 ಕಿಲೋಮೀಟರ್ ವರೆಗೂ 15,000 ರೂಪಾಯಿ, 1,500 ಕಿಲೋಮೀಟರ್ ಮೇಲ್ಪಟ್ಟು ಪ್ರಯಾಣಿಸುವ ದೂರಕ್ಕೆ 18,000 ವರೆಗೂ ಮಾತ್ರ ರೇಟ್ ಫಿಕ್ಸ್ ಮಾಡಬಹುದು ಅಂತ ಸೂಚಿಸಿದೆ. To ensure normalcy is there at the earliest, we have given certain abeyance to the FDTL norms to Indigo. But on the other side, because we have observed this only in Indigo, so we have established a committee which will inquire into all this so that they can establish where things went wrong and who did it wrong. And we are going to take necessary action on that also.
ಇಂಡಿಗೋ ವಿಮಾನದ ಅಧ್ವಾನ ಶುರುವಾಗಿದ್ದರಿಂದ 37 ರೈಲುಗಳಿಗೆ ಹೆಚ್ಚುವರಿಯಾಗಿ 116 ಕೋಚ್ಗಳನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗಿದ್ದರಿಂದ ಬೋಗಿಗಳನ್ನು ಹೆಚ್ಚಿಸಿ ಭಾರತೀಯ ರೈಲ್ವೆ ಇಲಾಖೆ ಪ್ರಮುಖ ಘೋಷಣೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.